ಇಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 16ನೇ ಕಂತಿನ ಹಣವನ್ನು ಈಗಾಗಲೇ ರೈತರ ಖಾತೆಗೆ ಬಂದು ಜಮೆ ಆಗಿದೆ. 16ನೇ ಕಂತಿನ ಹಣ ಯಾವೆಲ್ಲ ರೈತರು ಪಡೆದುಕೊಂಡಿದ್ದೀರಾ ಅಂಥ ರೈತರಿಗೆ ಈಗ 17ನೇ ಕಂತಿನ ಹಣ ಬಿಡುಗಡೆಗೆ ತಯಾರಿ ನಡೆದಿದೆ. ಯಾವಾಗ ಒಂದು 16ನೇ ಕಂತಿನ ಹಣ ಒಂದು ರೈತರ ಖಾತೆಗೆ ಬಂದು ಜಮೆ ಆಗುತ್ತೆ ಮತ್ತು ಕೆಲವೊಂದಿಷ್ಟು ರೂಲ್ಸ್ಗಳು ಇಲ್ಲಿ ನೀವು ಫಾಲೋ ಮಾಡಬೇಕಾಗುತ್ತೆ. ಆ ರೂಲ್ಸ್ಗಳು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆಯವರೆಗೂ ನೋಡಿದ್ರಿ ಅಂತಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ 17ನೇ ಕಂತಿನ ಹಣ ನೇರವಾಗಿ ನಿಮ್ಮ ಖಾತೆಗೆ ಪಡ್ಕೊಳ್ತೀರ. ಬನ್ನಿ ಸ್ನೇಹಿತರೆ, ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಸಂಪೂರ್ಣವಾದಂಥ ಮಾಹಿತಿ ಮತ್ತು 17ನೇ ಕಂತಿನ ಹಣ ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತಾರೆ, ಯಾವಾಗ ಒಂದು ರೈತರ ಖಾತೆಗೆ ಜಮಾ ಆಗುತ್ತೆ ಅನ್ನೋದು ಸಂಪೂರ್ಣವಾದಂಥ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಮ್ಮ ಚಾನಲ್ನ ಮೊದಲು ಏನಾದರೂ ನೀವು ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಬಾಜು ಬರುವಂಥ ಒಂದು ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ನೀವು ಮೊದಲಿಗೆ ವಿಡಿಯೋ ನೋಡ್ಬೋದು ಅಂತ ಹೇಳುತ್ತಾ, ಹಾಗೆ ಈ ವಿಡಿಯೋಗೆ ಪ್ರತಿಯೊಬ್ಬರು ಒಂದೊಂದು ಲೈಕ್ಸ್ ಮಾಡ್ತಾ ಹೋದರೆ ನಮಗೂ ಕೂಡ ಮತ್ತು ಹೆಚ್ಚಿನ ಒಂದು ಮಾಹಿತಿ ನಿಮಗೆ ತಿಳಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಬನ್ನಿ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಸಂಪೂರ್ಣವಾದಂಥ ಮಾಹಿತಿ ನನಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 16ನೇ ಕಂತಿನ ಹಣ ಇಲ್ಲಿ ನೋಡ್ಬೋದು ನೀವು 16ನೇ ಇನ್ಸ್ಟಾಲ್ಮೆಂಟ್ ಅಮೌಂಟು 28 ಫೆಬ್ರವರಿ 2024ರಂದು ಬಿಡುಗಡೆ ಮಾಡಿದ್ದಾರೆ ರೈತರ ಖಾತೆಗೆ. ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ ಆಗಿತ್ತು. ಇಲ್ಲಿ ಅಮೌಂಟ್ ನಿಮಗೆ ಯಾವ್ಯಾವ ತಿಂಗಳಲ್ಲಿ ಅವರು ಕೇಂದ್ರ ಸರ್ಕಾರ ಹಾಕುತ್ತೆ ಅಂತ ನೋಡೋದಾದರೆ ಇಲ್ಲಿ ಏಪ್ರಿಲಿಂದ ಜುಲೈವರೆಗೆ ಹಾಕ್ತಾರೆ. ಆದರೆ ಇಲ್ಲಿ ಈಗ ಏಪ್ರಿಲ್, ಮೇ, ಜೂನ್, ಜುಲೈ 4 ತಿಂಗಳೊಳಗಡೆ 2,000 ರೂಪಾಯಿ ನಿಮ್ಗೆ ಹಾಕಬೇಕಾಗುತ್ತೆ. ಆದರೆ ಈಗ ಬಿತ್ತಣಿಕೆ ಸಂದರ್ಭ ಈಗ ಬಿತ್ತುವಂಥ ಸಂದರ್ಭ ಇರೋದರಿಂದ ಈಗ ಮುಂದೆ ಬರುವಂಥದ್ದು ಈಗ ಜೂನ್ ತಿಂಗಳ ಫಸ್ಟ್ ವಾರದಲ್ಲಿ ಒಂದು ಕೇಂದ್ರ ಸರ್ಕಾರದಿಂದ 2,000 ರೂಪಾಯಿ ಪ್ರತಿಯೊಬ್ಬರ ರೈತರ ಖಾತೆಗೆ ಬರುತ್ತೆ. ಅಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳು ಯಾರಿದ್ದರೆ ಎಲ್ಲ ರೈತರಿಗೂ ಒಂದು 2,000 ರೂಪಾಯಿ ಇದೇ ಒಂದು ಜೂನ್ ಮೊದಲ ವಾರದ ಒಳಗಡೆ ಅಮೌಂಟ್ನ ಬಿಡುಗಡೆ ಮಾಡುತ್ತೆ. ಇವು ಒಂದು ಫಲಾನುಭವಿಗಳ ಖಾತೆಗೆ ಕೂಡ ಬಂದು ಜಮಾ ಆಗುತ್ತೆ. ಇನ್ನೊಂದು ನಿಮಗೆ ಕೆಲವೊಂದಿಷ್ಟು ರೂಲ್ಸ್ ಫಾಲೋ ಮಾಡಬೇಕಂತ ಹೇಳಿದೆ. 17ನೇ ಕಂತಿನ ಹಣ ಪಡಿಬೇಕಂತಂದ್ರೆ ಕೆಲವೊಂದಿಷ್ಟು ರೂಲ್ಸ್ಗಳು ನೀವು ಫಾಲೋ ಮಾಡಬೇಕಾಗುತ್ತೆ. ಏನೆಲ್ಲ ಫಾಲೋ ಮಾಡ್ಬೇಕಂತಂದರೆ ಸ್ನೇಹಿತರೆ, ಮೊದಲಿಗೆ ನೀವು KYC ಮಾಡ್ಕೊಳ್ಳಿ. KYC ಮಾಡ್ಕೊಂಡ್ರಿ ಅಂತಂದರೆ KYC ಮಾಡೋದ್ರಿಂದ ನಿಮಗೆ 17ನೇ ಕಂತಿನ ಹಣ ಕೂಡ ಸಿಗುತ್ತೆ. ಯಾರಾದರೂ ರೈತರು ಆಧಾರ್ ಕಾರ್ಡಲ್ಲಿ ಏನಾದರೂ ಚೇಂಜಸ್ ಮಾಡಿದಿರಿ ಅಂತಂದರೆ FID ಕೂಡ ನೀವು ಸರಿಯಾದ ರೀತಿಯಲ್ಲಿ ತಿದ್ದುಪಡಿ ಮಾಡ್ಕೊಳ್ಬೇಕು. ಆವಾಗ ನಿಮಗೆ ಎಲ್ಲ ಒಂದು ಮಾಹಿತಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾನೆ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.